TCS NQT 2025 ಹೆಸರೇ ಸೂಚಿಸುವಂತೆ ಇದನ್ನ 2025 ವಾರ್ಷಿಕದಲ್ಲಿ ತೆರಗಡೆ ಆಗುತ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ಬರೀಬಹುದು. ಇನ್ ಶಾರ್ಟ್, ದ ಸ್ಟೂಡೆಂಟ್ಸ್ ಹೂ ಆರ್ ಇನ್ ದ ಫೈನಲ್ ಇಯರ್ ದೇ ಆರ್ ಎಲಿಜಿಬಲ್ ಫಾರ್ ದ TCS NQT ಅಲ್ವಾ. ಸೊ ಹಾಗೆ ಯಾವ ವಿದ್ಯಾರ್ಥಿ ಕೊನೆಯ ವರ್ಷದಲ್ಲಿದ್ದಾರೆ ಇಂಜಿನಿಯರಿಂಗ್ ಅಲ್ಲಿ ಅವರು TCS NQT ನ ಬರೀಬಹುದು. ಸೊ ಇದು TCS NQT ಒಂದು ಸಂಕ್ಷಿಪ್ತ ವಿವರ. ಮತ್ತೆ ಸರ್ ಸ್ಟೂಡೆಂಟ್ಸ್ಗೆ ಕೊನೆ ದಿನಾಂಕ ಬಂದು 23rd March 2025 ರಿಜಿಸ್ಟರ್. ಹೌದೌದು, ಈ ಕೊನೆ ದಿನಾಂಕ 23rd ಇದೆ. ಸೊ ಅದಕ್ಕೆ ಕ್ವಿಕ್ ಆಗಿ ನೀವು ಇದೇ ತರ ವಿಡಿಯೋ ಮಾಡ್ತಿದ್ದಾರೆ. ತುಂಬಾ ಐ ಥಿಂಕ್ ಇದು ಒಳ್ಳೆ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀರಿ. ಇದು ಆಗ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರಬೇಕು. ಇನ್ನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ನಾನು ನಾನ್-IT ಇದ್ದೀನಿ, ನನ್ಗೆ TCS ಎಕ್ಸಾಮು ಅಥವಾ TCS ಕ್ರ್ಯಾಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಹೀಗೆಲ್ಲ ಪ್ರಶ್ನೆಗಳಿರುತ್ತೆ. ಮತ್ತೆ TCS ಅಲ್ಲಿ ನಾನು ಹೇಳೋ ಪ್ರಕಾರ ಅದರಲ್ಲಿ 3 ಸೆಲೆಕ್ಷನ್ ಆಗ್ಬೋದು TCS NQT 2025 ಬರೆದ್ರೆ. ಒಂದು TCS ನಿಂಜಾ, TCS ಡಿಜಿಟಲ್, TCS ಪ್ರೈಮ್. ಸೊ ಒಂದೇ ಎಕ್ಸಾಮ್ ಬರೆದ್ರೆ ನೀವು 3 ಲೆವೆಲ್ ಅಲ್ಲಿ ಕ್ವಾಲಿಫೈ ಆಗ್ಬೋದು. ನಿಮ್ಮ ಪ್ರೊವೈಡೆಡ್ ನಿಮ್ಮ ಒಂದು ಟೆಸ್ಟ್ ಪೇಪರ್ ಅಪ್ಟಿಟ್ಯೂಡ್ ಮತ್ತು ನಿಮ್ಮ ಕೋಡಿಂಗ್ ನಿಮ್ಮ ರಿಸಲ್ಟ್ ಚೆನ್ನಾಗಿದ್ರೆ ನೀವು 3.3 lakh ಪ್ಯಾಕೇಜ್ ಇಂದ 11 ಲಕ್ಷ ಪ್ಯಾಕೇಜ್ ವರೆಗೂ ನೀವು ತಗೊಳ್ಬಹುದು. ಸೊ ಅದು ಒಂದು TCS NQT ಒಂದು ಸೌಂದರ್ಯತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಕಳಕಳಿ ವಿನಂತಿ ಏನಂದ್ರೆ ನೀವು ಹಾರ್ಡ್ ವರ್ಕ್ ಮಾಡೋಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಿ ಮತ್ತು ಡೆಫಿನೆಟ್ಲಿ ನಿಮಗೆ ಇದು ತುಂಬಾ ಈಸಿಯಾಗಿ ಆಗುತ್ತೆ. TCS ನಿಂಜಾ ನೋಡಿ 3.3 lakh ಪ್ಯಾಕೇಜ್, TCS ಡಿಜಿಟಲ್ ಇದು 7 lakh ಪ್ಯಾಕೇಜ್ ಪರ್ ಆ್ಯನಮ್, TCS ಪ್ರೈಮ್ ಇದು 11 lakh ಪ್ಯಾಕೇಜ್ ಪರ್ ಆ್ಯನಮ್. ಅದರಲ್ಲಿ 2 ಸೆಕ್ಷನ್ಸ್ ಇರುತ್ತೆ, ಒಂದು ಸೆಕ್ಷನ್ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ. ಸೊ ಪಾರ್ಟ್ ಎ ಬಂದ್ಬಿಟ್ಟು ಫೌಂಡೇಶನ್ ಸೆಕ್ಷನ್ ಇರುತ್ತೆ, ಪಾರ್ಟ್ ಬಿ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಸೆಕ್ಷನ್ ಇರುತ್ತೆ. ನಾನು ಇದನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಅವರು ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, IT ಸೆಕ್ಟರ್ ಯಾರೇ ಆಗಿರಲಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಯಾರೇ ಆಗಿರಲಿ, ಅವ್ರಿಗೆ ಇದೇ ಎಕ್ಸಾಮ್. ಒಂದು ಫೌಂಡೇಶನ್ ಸೆಕ್ಷನ್ TCS ಅಲ್ಲಿ, ಇನ್ನೊಂದು ಅಡ್ವಾನ್ಸ್ಡ್ ಸೆಕ್ಷನ್. ಸೊ ಫೌಂಡೇಶನ್ ಸೆಕ್ಷನ್ ಅಲ್ಲಿ ನ್ಯೂಮೆರಿಕಲ್ ಎಬಿಲಿಟಿ ಕೇಳ್ತಾರೆ, ಅದ್ರ ಮೇಲೆ ಕ್ವೆಶನ್ಸ್ ಇರುತ್ತೆ. ವರ್ಬಲ್ ಎಬಿಲಿಟಿ ಮೇಲೆ ಕ್ವೆಶನ್ಸ್ ಇರುತ್ತೆ, ರೀಸನಿಂಗ್ ಎಬಿಲಿಟಿ ಮೇಲೆ ಕ್ವೆಶನ್ಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಫೌಂಡೇಶನ್ ಸೆಕ್ಷನ್ ಅಲ್ಲಿ ಇರುತ್ತೆ. ಈ ಫೌಂಡೇಶನ್ ಸೆಕ್ಷನ್ ಒಂದೊಂದು ಈ ನ್ಯೂಮೆರಿಕಲ್ ಎಬಿಲಿಟಿ 25 ಕ್ವೆಶನ್ಗಳು ಇರುತ್ತೆ. ಅದರಲ್ಲಿ 25 ನಿಮಿಷ ಟೈಮ್ ಇರುತ್ತೆ. ವರ್ಬಲ್ ಎಬಿಲಿಟಿಲೂ ಕೂಡ 25 ಕ್ವೆಶನ್ 25 ನಿಮಿಷ. ರೀಸನಿಂಗ್ ಎಬಿಲಿಟಿಲೂ 20 ಕ್ವೆಶನ್ಸ್ 25 ನಿಮಿಷ. ಸೊ ನಂತರ ಪಾರ್ಟ್ ಬಿ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಸೆಕ್ಷನ್. ಅದರಲ್ಲಿ ಅಡ್ವಾನ್ಸ್ಡ್ ಕ್ವಾಂಟಿಟೇಟಿವ್ ಅಂಡ್ ರೀಸನಿಂಗ್ ಎಬಿಲಿಟಿ ಮೇಲೆ ಕ್ವೆಶನ್ಸ್ ಇರುತ್ತೆ. ಅದು 15 ಕ್ವೆಶನ್ ಇರುತ್ತೆ, 25 ನಿಮಿಷ ಟೈಮಿಂಗ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಅಡ್ವಾನ್ಸ್ಡ್ ಕೋಡಿಂಗ್ ಅಂತ ಇರುತ್ತೆ. 3 ಕೋಡಿಂಗ್ ಕ್ವೆಶನ್ಸ್ ನಿಮ್ಗೆ ವಿಚಾರಿಸ್ತಾರೆ. ಆ 3 ಕೋಡಿಂಗ್ ಕ್ವೆಶನ್ ಅಲ್ಲಿ ನಿಮಗೆ 90 ನಿಮಿಷ ಇರುತ್ತೆ ಟೈಮಿಂಗ್. ಸೊ ಮತ್ತೊಂದು ತುಂಬಾ ಮುಖ್ಯವಾಗಿ ಹೇಳೋದೇನಂದ್ರೆ ಈ ಕೋಡಿಂಗ್ ಕ್ವೆಶನ್ ನೀವು ನಾನು ಜಾವಾದಲ್ಲೇ ಮಾಡಬೇಕು ಅಂತ ಇಲ್ಲ, ನೀವು ಪೈಥಾನ್ ಅಲ್ಲಿ ಮಾಡಿ, C ಪ್ರೋಗ್ರಾಮಿಂಗ್ ಮಾಡಿ, C++ ಅಲ್ಲಿ ಮಾಡಿ, ಯಾವ್ದಾದ್ರಲ್ಲೂ ಮಾಡಿ, ಬಟ್ ಮಾಡಿ. ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸು ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯಾವ್ದಾದ್ರು IT ರಿಲೇಟೆಡ್ ಸ್ಟೂಡೆಂಟ್ಸ್ ಆದ್ರೆ ಅವ್ರಿಗೆ ಜಾವಾ ಮತ್ತೆ ಈ ತರ ಎಲ್ಲ ಲ್ಯಾಂಗ್ವೇಜಸ್ ಈಸಿ ಆಗ್ಬೋದು. ಬಟ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸು, ಆಟೋಮೊಬೈಲ್ ಸ್ಟೂಡೆಂಟ್ಸ್, ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಇವರಿಗೆ ಕೋಡಿಂಗ್ ಸ್ವಲ್ಪ ಡಿಫಿಕಲ್ಟಿ ಆಗಿ ಹೋಗ್ಬೋದು. ಬಟ್ ನಮಗೆಲ್ಲ C ಪ್ರೋಗ್ರಾಮ್ ಬರುತ್ತಲ್ವಾ. ಸೊ C ಪ್ರೋಗ್ರಾಮ್ ಬಂದ್ರೆ ಏನ್ ಪ್ರಾಬ್ಲಮ್, ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದು. ಇನ್ನೊಂದು ತುಂಬಾ ಮುಖ್ಯವಾಗಿರೋದೇನಂದ್ರೆ ನಿಮ್ದು ಅಪ್ಟಿಟ್ಯೂಡ್ ರೌಂಡ್ ಕ್ಲಿಯರ್ ಆಗ್ಬಿಟ್ರೆ TCS NQT ಮತ್ತು ಒಂದು ಕೋಡಿಂಗ್ ಕ್ವೆಶನ್ ಅಟೆಂಡ್ ಮಾಡ್ಬಿಟ್ರೆ TCS ನಿಮ್ದೇ ಆಗ್ಬಿಡುತ್ತೆ ಆಫರ್ 3.6 lakh ಪ್ಯಾಕೇಜ್. ಇಷ್ಟೊಂದು ಇದನ್ನ ಅರ್ಥ ಮಾಡ್ಕೋಬೇಕು. ನಾನು TCS ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಾದ್ರೆ ನಾನು ಕೋಡಿಂಗ್ ಕ್ವೆಶನ್ ಸಾಲ್ವ್ ಆಗ್ಲೇಬೇಕು ಅಂತಿಲ್ಲ. ಅಂದ್ರೆ ದಿಸ್ ಇಸ್ ನಾಟ್ ಅಕ್ಯುರೇಟ್ಲಿ ಸ್ಪೀಕಿಂಗ್, ಬಟ್ ಬೇಸ್ಡ್ ಆನ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಅಪ್ಟಿಟ್ಯೂಡ್ ಎಲ್ಲ ಕ್ವೆಶನ್ ಸಾಲ್ವ್ ಮಾಡಿ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕ್ವೆಶನ್ ಸಾಲ್ವ್ ಮಾಡಿ
ಕೋಡಿಂಗ್ 3 ಕ್ವೆಶ್ಚನ್ ಅಲ್ಲಿ 1 ಕ್ವೆಶ್ಚನ್ ಅದು ಅಟೆಂಪ್ಟ್ ಮಾಡಿ ಸ್ವಲ್ಪ ಒಂದೆರಡು ಟೆಸ್ಟ್ ಕೇಸಸ್ ಸಾಲ್ವ್ ಮಾಡಿಬಿಟ್ರೆ ನಿಮಗೆ TCS Ninja of 3.6 lakh package, it is yours. 50 to 60, 70% of questions ಸೆಕ್ಷನ್ ಎ ಸೆಕ್ಷನ್ ಪಾರ್ಟ್ ಎ ಪಾರ್ಟ್ ಬಿ ದಲ್ಲಿ ಮಾಡ್ಬಿಟ್ಟು ನೀವು ಒಂದು ಕೋಡಿಂಗ್ ಕ್ವೆಶ್ಚನ್ ಎಲ್ಲ ಕಂಪ್ಲೀಟ್ ಆಗಿ ಸಾಲ್ವ್ ಆಗಿದೆ ಅಂದ್ರೆ TCS ಡಿಜಿಟಲ್ ಫಾರ್ ದ ಪ್ಯಾಕೇಜ್ ಆಫ್ 7 lakh per annum is yours. ಇಲ್ಲ ಪಾರ್ಟ್ ಎ ಪಾರ್ಟ್ ಬಿ 50 to 70% ಆಫ್ ಕ್ವೆಶ್ಚನ್ಸ್ ಎಲ್ಲ ಮಾಡಿದ್ದೀನಿ ಸರ್, ನಾನು 2 ಕೋಡಿಂಗ್ ಕ್ವೆಶ್ಚನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ, ಎಲ್ಲ ಟೆಸ್ಟ್ ಕೇಸಸ್ ಆಗಿದೆ ಅಂದ್ರೆ ಯು ಕ್ಯಾನ್ ಗೋ ಟು TCS ಪ್ರೈಮ್ 11 lakh per annum. See, this is very important that ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಸ್ಟೂಡೆಂಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬ್ರಾಂಚ್ ಸಂಬಂಧ ಬರಲ್ಲ, ಓನ್ಲಿ ಯುವರ್ ಟ್ಯಾಲೆಂಟ್. ಮತ್ತೆ ಸ್ಕೋರಿಂಗು ಕ್ರೈಟೀರಿಯಾ ಅಂತ ಹೇಳಿದ್ನಲ್ಲ, TCS ನಿಂಜಾಗೆ ನೀವು ಅಟ್ಲೀಸ್ಟ್ 1 ಕೋಡಿಂಗ್ ಕ್ವೆಶ್ಚನ್ ಅಟೆಂಡ್ ಮಾಡಿ, 50 to 70% ಆಫ್ ಅಪ್ಟಿಟ್ಯೂಡ್ ಟೆಸ್ಟ್ ಸಾಲ್ವ್ ಮಾಡಿ, ಡೆಫಿನೆಟ್ಲಿ ನಿಮ್ದಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಪೋಸ್ಟ್ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಟೆಕ್ನಿಕಲ್ ಇಂಟರ್ವ್ಯೂ ಮತ್ತು ಮ್ಯಾನೇಜರಲ್ ಇಂಟರ್ವ್ಯೂ ಇರುತ್ತೆ. ಒಂದು 20 ರಿಂದ 30 ನಿಮಿಷ ಇಂಟರ್ವ್ಯೂ ಇರುತ್ತೆ. ಒಂದ್ಸರಿ TCS ಎಕ್ಸಾಮ್ ಆದ ನಿಮ್ ಟೆಸ್ಟ್ ನೋಡ್ಬಿಟ್ಟು ನಿಮ್ಗೆ ಇಮೇಲ್ ಬರುತ್ತೆ TCS ಟೀಮ್ ಇಂದ ಫಾರ್ ದ ನೆಕ್ಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ. ಟೆಕ್ನಿಕಲ್ ರೌಂಡ್ ಮತ್ತು ಮ್ಯಾನೇಜರ್ ರೌಂಡ್ ಇರುತ್ತೆ. ಟೆಕ್ನಿಕಲ್ ರೌಂಡ್ ಅಲ್ಲಿ ಬಂದ್ಬಿಟ್ಟು 20 ರಿಂದ 30 ನಿಮಿಷ ನಿಮಗೆ ಟೆಕ್ನಿಕಲ್ ಕ್ವೆಶನ್ಸ್ ವಿಚಾರಿಸ್ತಾರೆ. ಟೆಕ್ನಿಕಲ್ ಕ್ವೆಶನ್ಸ್ ಮೇ ಬಿ ಆನ್ ದ ಪ್ರೋಗ್ರಾಮಿಂಗ್ ಬೇಸ್ ಮೇಲೆ ವಿಚಾರಿಸ್ತಾರೆ, ಡೇಟಾ ಬೇಸ್ ಮೇಲೆ ವಿಚಾರಿಸ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಮೇಲೆ ವಿಚಾರಿಸ್ತಾರೆ. ಸೊ ಹಾಗೆ ಅದ್ರ ಜೊತೆಗೆ HR ರೌಂಡ್ ಇರುತ್ತೆ, 10 ರಿಂದ 15 ನಿಮಿಷ HR ರೌಂಡ್. ಅದರಲ್ಲಿ ನಿಮ್ದು ಸ್ಟ್ರೆಂತ್ ಅವರು ವಿಚಾರಿಸ್ತಾರೆ, ನಿಮ್ ವೀಕ್ನೆಸ್ ವಿಚಾರಿಸ್ತಾರೆ, ನೀವು ಏನಕ್ಕೆ TCS ಕಂಪನಿನ ಜಾಯಿನ್ ಮಾಡ್ಲಿಕ್ಕೆ ಬಯಸ್ತೀರಿ ಅದ್ರ ಬಗ್ಗೆ ಅವ್ರು ವಿಚಾರಿಸ್ತಾರೆ. ಅದಾದ ನಂತರ ನಿಮ್ಗೆ ನಿಮ್ ಸ್ಕೋರ್ ಇನ್ನೂ ಚೆನ್ನಾಗಿದೆ, ನೀವು 1 ಅಥವಾ 2 ಕೋಡಿಂಗ್ ಕ್ವೆಶನ್ ಸಾಲ್ವ್ ಮಾಡಿದಿರಾ ಅಂದ್ರೆ ನಿಮ್ಗೆ ಡಿಜಿಟಲ್ ಮತ್ತು ಪ್ರೈಮ್ ಇಂಟರ್ವ್ಯೂ ಕರೀತಾರೆ ಅವರು. ಅಲ್ಲಿ 30 ರಿಂದ 45 ನಿಮಿಷ ಇಂಟರ್ವ್ಯೂ ತಗೊಳ್ತಾರೆ. ಮೊದಲು ಟೆಕ್ನಿಕಲ್ ಇಂಟರ್ವ್ಯೂ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ. ಅಲ್ಲಿ ಡೇಟಾ ಸ್ಟ್ರಕ್ಚರ್, ಅಲ್ಗಾರಿದಮ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ, ಮಷಿನ್ ಲರ್ನಿಂಗ್ ಮೇಲೆ ಕೇಳ್ತಾರೆ, ಮೇನ್ಲಿ ನಿಮ್ ಪ್ರಾಜೆಕ್ಟ್ಸ್ ಮೇಲೆ ಕೇಳ್ತಾರೆ, ನೀವು ಹೇಗೆ ಮಾಡಿದಿರ ಪ್ರಾಜೆಕ್ಟ್ಸ್. ಅದಾದ್ಮೇಲೆ HR ರೌಂಡ್ಸ್ ಇರುತ್ತೆ. ಸಿಮಿಲರ್ಲಿ TCS ನಿಂಜಾ ಮತ್ತೆ ಎಲ್ಲ ಸೆಲೆಕ್ಟ್ ಆದ್ರೆ ಆಫರ್ ಲೆಟರ್ ನಿಮ್ಗೆ ಇರುತ್ತೆ. TCS ಪ್ರೈಮ್ ನೀವು ಕ್ವಾಲಿಫೈ ಆಗದಿದ್ರೆ TCS ನಿಂಜಾ ಆದ್ರೆ ನಿಮ್ಗೆ ಆಫರ್ ಲೆಟರ್ ಕೈಯಲ್ಲಿ ಇರುತ್ತಲ್ಲ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಮಿಸ್ ಮಾಡ್ಕೋಬೇಡಿ ಅನ್ನೋದು ನನ್ನೊಂದು ಅಭಿಪ್ರಾಯ.